ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 20ನೆಯ ಶ್ಲೋಕ. ಕಿರಂತೀಂ ಅಂಗೇಭ್ಯಃ ಕಿರಣ ನಿಕುರುಂಬಾಮೃತರಸಂ ಹೃದಿ ತ್ವಾಮಾಧತ್ತೇ ಹಿಮಕಿರ ಶಿಲಾಮೂರ್ತಿಮಿವ ಯಃ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟಾಂ ದೃಷ್ಟಿಯ ಸುಖಯತಿ ಸುಧಾಧಾರಸಿರಯ. ಹೇ ಜನನಿಯೇ, ಯಾವ ಸಾಧಕನು ಚಂದ್ರಕಾಂತ ಶಿಲೆಯ ವಿಗ್ರಹದಂತಿರುವ ನಿನ್ನ ಅಂಗಾಂಗಗಳಿಂದ ಹೊರಹೊಮ್ಮುವ ಕಿರಣ ಸಮೂಹದ ಮೂಲಕ ಅಮೃತ ರಸವನ್ನ ಸುರಿಸುವಂತೆ ತನ್ನ ಹೃದಯಮಲದಲ್ಲಿ ಧ್ಯಾನಿಸುತ್ತಾನೋ, ಭಾವಿಸುತ್ತಾನೋ, ಅಂತಹ ಸಾಧಕನು ಗರುಡನಂತೆ ಸರ್ಪಗಳ ಸೊಕ್ಕನ್ನಡಗಿಸುವಂಥ ಶಕ್ತನಾಗುತ್ತಾನೆ. ಅಮೃತಧಾರೆಯನ್ನು ಸುರಿಸುವ ತನ್ನ ನೋಟದಿಂದ ಜ್ವರ ಪೀಡಿತರಾದವರನ್ನ ರೋಗಗಳಿಂದ ಮುಕ್ತರಾಗಿಸಿ ಸುಖವನ್ನ ಪಡಿಸುತ್ತಾನೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಪ್ರಾರ್ಥಿಸುತ್ತಿರುವಂಥದ್ದು ಅಮೃತೇಶ್ವರಿ ಎಂಬ ದೇವಿಯನ್ನ. ನಮಗೆ ಕರ್ಮಾನುಸಾರವಾಗಿ ಶಾರೀರಿಕವಾದ ಕೆಲವು ರೋಗಗಳು ಬರುತ್ತೆ. ಹಾಗೆ ಬಂದ ಆ ರೋಗಗಳು ದೂರವಾಗಬೇಕಾದರೆ ಈ ಶ್ಲೋಕದಲ್ಲಿ ಹೇಳಿರಬಹುದಾದ ಅಮೃತೇಶ್ವರಿ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು, ಅಥವಾ ಈ ಶ್ಲೋಕವನ್ನ ಪಾರಾಯಣ ಮಾಡುವುದರಿಂದ ನಮಗೆ ರೋಗಗಳು ನಾಶವಾಗತ್ತೆ ಅಂತ ಫಲಶ್ರುತಿಯನ್ನು ಹೇಳಿದ್ದಾರೆ. ಮತ್ತು ಈ ಶ್ಲೋಕವು ಗಾರುಡಿ ವಿದ್ಯೆಯಿಂದ ಕೂಡಿದೆ ಅಂತ ಹೇಳಿ ಅನುಭವಯುಕ್ತವಾದ ವಿಚಾರಗಳನ್ನ ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ. ಮತ್ತೊಂದು ರಹಸ್ಯವಾದ ವಿಚಾರ, ಈ ಶ್ಲೋಕದಲ್ಲಿ ಕಾಳಿಯ ಬೀಜಾಕ್ಷರವನ್ನು ಗುರುಗಳು ರಹಸ್ಯವಾಗಿ ಇಟ್ಟಿದ್ದಾರೆ. ಉಪಾಸಕರು ಆ ಬೀಜ ಮಂತ್ರವನ್ನ ಜಪಿಸಬಹುದು ಅಂತ ಹೇಳಿ ಅನುಮತಿಸಿರುವುದರಿಂದ ಅದನ್ನು ಮುಂದೆ ಹೇಳುವ ಪ್ರಯತ್ನ ಮಾಡುತ್ತೇನೆ. ಸದ್ಯಕ್ಕೆ ಈ ಶ್ಲೋಕ ಆರಂಭವಾಗಿರುವಂಥದ್ದು ಕಿರಂತೀಂ ಅಂಗೇಭ್ಯಃ ಕಿರಣ ನಿಕುರುಂಬಾಮೃತರಸಂ ಹೃದಿ ತ್ವಾಮಾಧತ್ತೇ ಹಿಮಕೆರ ಶಿಲಾಮೂರ್ತಿಮಿವ ಯಃ ಅಂತ. ಈ ಅಮೃತೇಶ್ವರಿ ಎಂಬ ಲಲಿತಾ ತ್ರಿಪುರ ಸುಂದರಿಯನ್ನ ಹೇಗೆ ಧ್ಯಾನಿಸಬೇಕು ಅಂತಂದರೆ, ಚಂದ್ರಕಾಂತಿ ಶಿಲೆಯಂತೆ ಕಾಂತಿಯುಕ್ತವಾಗಿ ಶೋಭಾಯಮಾನವಾಗಿದ್ದಾಳೆ, ಹಾಗೆ ಆರ್ದ್ರತೆಯಿಂದ ಕೂಡಿದ್ದಾಳೆ ಅಂತ. ಚಂದ್ರನ ಕಾಂತಿಯು ಈ ಚಂದ್ರಕಾಂತಿ ಶಿಲೆಯ ಮೇಲೆ ಬಿದ್ದಾಗ ಆರ್ದ್ರತೆ ಉಂಟಾಗುತ್ತೆ ಅಂತ. ಶ್ರೀ ಸೂಕ್ತದಲ್ಲಿ ಆರ್ದ್ರಾಂ ಪುಷ್ಕರಿಣೀಂ ಅಂತ ಹೇಳ್ತಾರೆ. ಅಂದರೆ ಶ್ರೀಮಾತೆಯಿಂದ ಆ ಚಂದ್ರಕಾಂತಿಯು ಮತ್ತು ಆರ್ದ್ರತೆಯು ಹೊರಹೊಮ್ಮುತ್ತೆ ಅಂತ. ಇಲ್ಲಿ ಆರ್ದ್ರತೆ ಅಂತಂದರೆ ದಯೆ ಅಂತ, ಮತ್ತು ಕಾಂತಿ ಅಂತಂದರೆ ಜ್ಞಾನ ಅಂತ. ಹೇಗೆ ಸೂರ್ಯನಿಂದ ನಿರಂತರವಾಗಿ ಆತನ ಕಿರಣಗಳು ಪ್ರಸಾರವಾಗುತ್ತಲೇ ಇರುತ್ತೋ, ಹಾಗೆ ಜಗನ್ಮಾತೆಯ ಅವಯವಗಳಿಂದ ಅಮೃತಮಯವಾದ ದಯೆ ಹಾಗೂ ಜ್ಞಾನ ನಿರಂತರವಾಗಿ ಧಾರೆಯಾಗುತ್ತಿರುವಂತೆ ನಮ್ಮ ಹೃದಯ ಕಮಲದಲ್ಲಿ ಭಾವಿಸಬೇಕು, ಉಪಾಸನೆ ಮಾಡಬೇಕು ಅನ್ನುವ ಒಂದು ಪ್ರಕ್ರಿಯೆಯನ್ನ ಹೇಳಿದ್ದಾರೆ. ಸರಿ, ಇಂತಹ ಅಮೃತೇಶ್ವರಿ ಎನ್ನುವ ದೇವಿಯನ್ನ ಧ್ಯಾನಿಸುವುದರ ಫಲವೇನು ಅಂತಂದ್ರೆ, ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ. ಶಕುಂತಾಧಿಪ ಅಂತಂದ್ರೆ ಪಕ್ಷಿರಾಜನಾದ ಗರುಡ. ಈ ಗರುಡನಿಗೆ ಇನ್ನೊಂದು ಹೆಸರು ಸುಪರ್ಣ ಅಂತ. ಈ ಸುಪರ್ಣ ಅನ್ನುವಂಥ ಗರುಡ ಸರ್ಪಗಳ ದರ್ಪವನ್ನ ಕ್ಷಣದಲ್ಲಿ ಹರಣ ಮಾಡ್ತಾನೆ. ಹಾಗಾದರೆ ಈ ಶ್ಲೋಕದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಗುರುಗಳು ಅಂತ ನೋಡುವುದಾದರೆ, ಉಪಾಸಕರು ಹೇಳ್ತಾರೆ ಗಾರುಡಿ ವಿದ್ಯೆಯ ರಹಸ್ಯವನ್ನು ಹೇಳಿದ್ದಾರೆ ಅಂತ. ನೋಡಿ, ಮಹಾಭಾರತದ ಆರಂಭ ಸೌಪರ್ಣಿಕೋಪಾಖ್ಯಾನದಿಂದ ಆರಂಭವಾಗುತ್ತೆ. ಗರುಡ ಅವತಾರವಾಗುತ್ತಿದ್ದಂತೆಯೇ ತಾಯಿಯ ದಾಸ್ಯವನ್ನ ವಿಮೋಚನೆಗೊಳಿಸಬೇಕು ಅಂತ ಹೇಳಿ ಹಾರುತ್ತಾ ಎಲ್ಲೋ ಕಾಣದ ದೇವಲೋಕಕ್ಕೆ ಹೋಗಿ ಮಹಾ ಕಷ್ಟ ಸಾಧ್ಯವಾದ ಅಮೃತವನ್ನ ಸಾಧಿಸಿ ತಂದ ಕಥೆ ಇದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಆ ಕಥೆಯ ಆಂತರ್ಯವನ್ನು ನಾವು ಗಮನಿಸಬೇಕು. ಸುಪರ್ಣ ಅಂತಂದ್ರೆ 2 ರೆಕ್ಕೆ ಇರುವಂಥ ಸಾಧಕ. 2 ರೆಕ್ಕೆ ಅಂತಂದ್ರೆ ಇಲ್ಲಿ ಉಚ್ಛ್ವಾಸ ನಿಶ್ವಾಸ ಎಂಬ 2 ರೆಕ್ಕೆಗಳು ಅಂತ ಅರ್ಥ. ಈ ರೆಕ್ಕೆಗಳನ್ನು ಹೊಂದಿರುವಂಥ ಸಾಧಕ
ಪೃಥ್ವಿ ತತ್ವವಾದ ಮೂಲಾಧಾರದಿಂದ ಮೇಲೆ ಹಾರುತ್ತಾ ಸಾಗುವಾಗ ಆ ಸಾಧನಾ ಮಾರ್ಗದಲ್ಲಿ ಸರ್ಪಗಳಿಂದ ಹೊರಹೊಮ್ಮಬಹುದಾದಂಥ ವಿಷಗಳಂತೆ ನಮಗೆ ಅಸಹನೆ, ಕಷ್ಟ, ಆಲಸ್ಯ, ವಿಮುಖತ್ವ ಹೀಗೆ ಅನೇಕ ವಿಧವಾದಂಥ ವಿಷಯುಕ್ತವಾದಂಥ ವಿಚಾರಗಳು ಬರುತ್ತೆ. ಇಂತಹ ವಿಷಯುಕ್ತವಾದ ಚಿಂತನೆಗಳನ್ನೆಲ್ಲ ಆ ಸಾಧಕ ಗರುಡ ಹೇಗೆ ಸರ್ಪಗಳ ದರ್ಪವನ್ನ ಅವಲೀಲೆಯಿಂದ ಅಡಗಿಸಿ ಮುಂದೆ ಸಾಗುತ್ತಾ ಹೋಗುತ್ತಾನೋ ಹಾಗೆ ಸಾಧಕನಾದವನು ಈ ಎಲ್ಲ ವಿಷಮ ಸ್ಥಿತಿಯನ್ನ ಮೆಟ್ಟಿ ಮೇಲೆ ಮೇಲೆ ಉತ್ತಮ ಭೂಮಿಕೆಗೆ ಸಾಗಿ ಸಹಸ್ರಾರವೆಂಬ ದಿವ್ಯ ಭೂಮಿಕೆಯನ್ನು ಸೇರಿ ಅಮೃತತ್ವವನ್ನು ಹೊಂದುತ್ತಾನೆ ಅಂತ. ಇದು ಸುಪರ್ಣದ ಕಥೆಯಲ್ಲಿರಬಹುದಾದಂಥ ಯೋಗ ದೃಷ್ಟಿ ಅಂತ. ಹೀಗಾಗಿ ಈ ಗಾರುಡಿ ವಿದ್ಯೆಗೂ ಶ್ರೀವಿದ್ಯೆಗೂ ಒಂದು ಅನುಬಂಧವಿದೆ ಅಂತ ಹೇಳಿದ್ದಾರೆ. ಹೀಗೆ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಈ ದೇವಿಯ ಉಪಾಸನೆಯನ್ನು ಮಾಡುವವರು ಸರ್ಪಗಳ ದರ್ಪವನ್ನು ನಾಶ ಮಾಡಬಲ್ಲರು ಅನ್ನುವ ಮೇಲ್ನೋಟದ ದೃಷ್ಟಿಯಲ್ಲಿ ನಿಲ್ಲಬಾರದು ಅಂತ ಪ್ರಾರ್ಥನೆ. ಮತ್ತೊಂದು ದೃಷ್ಟಿಯಲ್ಲಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ, ಸರ್ಪಗಳಿಂದ ಹೊರಹೊಮ್ಮುವಂಥದ್ದು ವಿಷ. ಮತ್ತೆ ಈ ಸರ್ಪಗಳಿಗೆ ಎರಡೆರಡು ನಾಲಿಗೆಗಳಿರುತ್ತೆ. ಹಾಗೆ ಮಾನವನು ಮುಂದೊಂದು ಹಿಂದೊಂದು ಅಂತ ಹೇಳಿ ಎರಡೆರಡು ರೀತಿಯಲ್ಲಿ ಮಾತನಾಡ್ತಾನೆ ಮತ್ತು ನೋಯುವಂತಹ ವಿಷಯುಕ್ತವಾದ ಮಾತನ್ನಾಡದೇ ಇರಬೇಕಾದರೆ ಆತ ಅಮೃತೇಶ್ವರಿಯ ಉಪಾಸನೆಯನ್ನು ಮಾಡಿದ್ದೇ ಆದರೆ ಆತನಲ್ಲಿ ಎಂತಹ ನಿಗ್ರಹ ಶಕ್ತಿ ಅಮ್ಮ ಕೊಡ್ತಾಳೆ ಅಂತಂದರೆ, ಗರುಡನು ಸರ್ಪಗಳನ್ನು ಹೇಗೆ ಪಾದದಿಂದ ಮೆಟ್ಟಿ ಅದರ ದರ್ಪವನ್ನು ಹರಣ ಮಾಡ್ತಾನೋ ಹಾಗೆ ಸಾಧಕನಾದವನೂ ಸಹ ಗರುಡನಂತೆ ವಿಷಯುಕ್ತವಾದ ವಾಕ್ಕುಗಳನ್ನು ಮತ್ತೆ ಎರಡೆರಡು ಮಾತನಾಡುವಂಥದ್ದನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡುತ್ತಾನೆ. ಅಂದರೆ ಅದೆಲ್ಲ ಸಂಪೂರ್ಣ ಶೂನ್ಯವಾಗುತ್ತೆ ಅಂತ ಇಲ್ಲವಾಗತ್ತೆ, ಶುದ್ಧನಾಗುತ್ತಾನೆ ಅನ್ನುವ ಭಾವವನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಆಧ್ಯಾತ್ಮ ದೃಷ್ಟಿಯಲ್ಲಿ ಈ ಚಿಂತನೆಯನ್ನು ಹೇಳಿದ್ದಾರೆ. ಈ ಸರ್ಪವು ತನ್ನ ಮೈಯನ್ನೆಲ್ಲ ಭೂಸ್ಪರ್ಶ ಮಾಡಿಕೊಂಡೇ ಓಡಾಡುತ್ತೆ. ಅಂದ್ರೆ ಅರ್ಥವೇನು? ಭೂಮಿಯಲ್ಲಿನ ಸಮಸ್ತ ಸುಖೋಪಭೋಗಗಳೆಲ್ಲ ತನ್ನ ಮೈಗೆ ಅಂಟಿಕೊಂಡಿರಬೇಕು ಅನ್ನುವ ಅರ್ಥ. ಆದರೆ ಗರುಡ ಹಾಗಲ್ಲ. ಭೂಮಿಯ ಸ್ಪರ್ಶ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಇದ್ದು ಮತ್ತೆ ಗಗನಗಾಮಿಯಾಗಿಬಿಡ್ತಾನೆ ಅಂತ. ಅಂದರೆ ಸಾಧಕನಾದವನು ಗರುಡನಂತೆ ಇರಬೇಕು. ಭೂಮಿಯ ಭೋಗಗಳು ಸುಖಗಳು ಸರ್ಪದಂತೆ ಮೈಯಲ್ಲ ಮನಸ್ಸನ್ನೆಲ್ಲ ತುಂಬಿಕೊಂಡಿರಬಾರದು. ಅಮ್ಮನನ್ನ ಹೊಂದಲು ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಧರ್ಮಯುಕ್ತವಾದ ಕಾಮಗಳನ್ನು ಸ್ವೀಕರಿಸಬೇಕು. ಅದು ಯೋಗಿಗಳ ಲಕ್ಷಣ. ಹಾಗಿದ್ದ ಮಾತ್ರದಲ್ಲಿ ಅಮೃತತ್ವವನ್ನು ಸಾಧಿಸುತ್ತಾನೆ ಎನ್ನುವ ಅರ್ಥವನ್ನು ಹೇಳಿದ್ದಾರೆ. ಇನ್ನು ಕೊನೆ ಸಾಲಿನಲ್ಲಿ ಜ್ವರಪ್ಲುಷ್ಟ್ವಾನ್ ದೃಷ್ಟ್ಯ ಸುಖಯತಿ ಸುಧಾಧಾರ ಸಿರಯ. ನೋಡಿ, ಜನ್ಮಾಂತರಗಳಲ್ಲಿ ಮಾಡಿರಬಹುದಾದಂಥ ಆ ಪಾಪದ ಕರ್ಮದ ಫಲಗಳೇ ನಮಗೆ ಈ ಜನ್ಮದಲ್ಲಿ ರೋಗಗಳ ರೂಪದಲ್ಲಿ ಬಂದು ಕಾಡುತ್ತೆ. ಹಾಗೆ ರೋಗಗಳಿಂದ ಒದ್ದಾಡಬಹುದಾದಂಥ ವ್ಯಕ್ತಿಯನ್ನೇನಾದರೂ ಶ್ರೀವಿದ್ಯಾ ಉಪಾಸಕರು ಕೃಪಾದೃಷ್ಟಿಯಿಂದ ನೋಡಿದರೆ ಸಾಕು, ಗರುಡನು ಹೇಗೆ ಸರ್ಪಗಳ ದರ್ಪವನ್ನು ದಮನ ಮಾಡುತ್ತಾನೋ ಹಾಗೆ ಶ್ರೀದೇವಿಯನ್ನ ನಿರಂತರವಾಗಿ ಉಪಾಸನೆ ಮಾಡುವಂಥ ಉಪಾಸಕರ ಶರೀರದ ಅವಯವಗಳೆಲ್ಲವೂ ಅಮೃತಮಯವಾಗಿರುತ್ತೆ, ಮಂತ್ರಮಯವಾಗಿರುತ್ತೆ. ಹೀಗಾಗಿ ಆ ಮಂತ್ರಮಯವಾದ ಶರೀರದಿಂದ ಆ ದೃಷ್ಟಿಪಾತವೇನಾದರೂ ರೋಗಿಯ ಮೇಲಾದರೆ ಆ ಎದುರುಗಡೆ ಇರಬಹುದಾದಂಥ ಆ ರೋಗಿಯ ಜ್ವರವೇ ಆಗಿರಬಹುದು, ಯಾವುದೇ ರೋಗಗಳಾಗಿರಬಹುದು, ಕ್ಷಣದಲ್ಲಿ ನಾಶವಾಗುತ್ತೆ ಅಂತ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದರೆ ಆದಿಶಕ್ತಿಯ ಉಪಾಸನೆ, ಆ ಅಮೃತೇಶ್ವರಿ ಉಪಾಸನೆಯ ಫಲ. ಅವನೂ ಶುದ್ಧನಾಗಿರ್ತಾನೆ, ಅವನೂ ಆರೋಗ್ಯಪೂರ್ಣನಾಗಿರ್ತಾನೆ. ಮತ್ತೆ ತನ್ನ ಸಂಪರ್ಕಕ್ಕೆ ಯಾರೆಲ್ಲ ರೋಗಿಗಳು ಬರ್ತಾರೆ ಅವರನ್ನು ಕೇವಲ ಕರುಣಾದೃಷ್ಟಿಯಿಂದ ನೋಡಿದರೆ ಸಾಕು ಆ ಉಪಾಸಕ, ಆ ರೋಗಿಯ ಶರೀರದಲ್ಲಿ ಇರಬಹುದಾದ ರೋಗಗಳು ಹರಣವಾಗುತ್ತೆ ಅಂತ ಹೇಳಿದ್ದಾರೆ.
ಇದನ್ನೇ ದುರ್ಗಾ ಸಪ್ತಶತಿಯಲ್ಲಿ ರೋಗಾನಶೇಷಾನ್ ಅಪಹಂಸಿ ತುಷ್ಟ ರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಂ ಆಶ್ರಿತಾ ಹ್ಯಾಶ್ರಯಂತಾಂ ಪ್ರಯಾಂತಿ ಅಂತ ದೇವತೆಗಳು ಅಮ್ಮನನ್ನ ಸ್ತೋತ್ರ ಮಾಡಿದ್ದಾರೆ. ಇನ್ನು ಈ ಶ್ಲೋಕಕ್ಕೆ ಪೂರಕವಾಗಿ ನಾವು ಚತುಷ್ಯತಿ ಅನ್ನುವಂಥ ಗ್ರಂಥದಲ್ಲಿ ನೋಡಬಹುದು ಅಂತ ಹೇಳಿ ವ್ಯಾಖ್ಯಾನಕಾರರು ಅದನ್ನು ಬಲಪಡಿಸಿದ್ದಾರೆ. ನೋಡಿ, ಅಲ್ಲಿ ಹೇಳುವಂಥ ಚಿಂತನೆ, ಷಣ್ಮಾಸ ಧ್ಯಾನಯೋಗೇನ ಜಾಯತೆ ಗರುಡೋಪಮಃ ದೃಷ್ಟಿಯ ಕರ್ಷಯತೆ ಲೋಕಂ ದೃಷ್ಟೈವ ಕುರುತೆ ವಶಂ ದೃಷ್ಟ್ಯ ಸಂಕ್ಷೋಭಯನ್ನಾರಿಂ ದೃಷ್ಟೈವ ಹರತೆ ವಿಷಂ ದೃಷ್ಟ್ಯ ಚಾತುರ್ಥಿಕಾದೇಂಶ್ಚ ಜ್ವರಾನ್ ನಾಶಯತೆ ಕ್ಷಣಾತ್ ಚಂದ್ರಕಾಂತ ಶಿಲಾಮೂರ್ತಿಂ ಚಿಂತಯಿತ್ವಾ ವಿನಾಶಯೇತ್ ತಾಪಜ್ವರಾನ್ ಅಶೇಷಾಂಶ್ಚ ಶೀಘ್ರಂ ತಾರ್ಕ್ಷ ಇವಾಪರ ಗರುಡ ಧ್ಯಾನಯೋಗೇನ ಸ್ಮರಣಾನ್ ನಾಶಯೇದ್ವಿಷಂ ಅನ್ನುವಂಥ ಸುಂದರವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. 6 ತಿಂಗಳು ಚಂದ್ರಕಾಂತ ಶಿಲೆಯಂತಿರಬಹುದಾದ ಶ್ರೀಮಾತೆಯನ್ನ ನಿರಂತರವಾಗಿ ಯಾವ ಸಾಧಕನು ಉಪಾಸನೆ ಮಾಡುತ್ತಾನೋ ಅಂತಹ ಸಾಧಕನು ಗರುಡನಿಗೆ ಸಮಾನನಾಗುತ್ತಾನೆ. ಅವನು ತನ್ನ ದೃಷ್ಟಿಯಿಂದಲೇ ಲೋಕವನ್ನು ಆಕರ್ಷಣೆ ಮಾಡುತ್ತಾನೆ, ವಶ ಮಾಡಿಕೊಳ್ತಾನೆ. ಮತ್ತು ಅಂತಹ ಮಹಾತ್ಮನೇನಾದರೂ ರೋಗ ಪೀಡಿತರನ್ನ ಕಂಡರೆ ಎಷ್ಟೋ ದಿನಗಳಿಂದ ಬಳಲುತ್ತಿದ್ದರೂ ಸಹ ಆ ಕ್ಷಣದಲ್ಲಿ ರೋಗದಿಂದ ಮುಕ್ತನಾಗಿ ಬಿಡುತ್ತಾನೆ, ಸುಖಿಯಾಗುತ್ತಾನೆ. ಇದೆಲ್ಲ ಆ ಮಹಾತ್ಮನು ನೋಡಿದ ಮಾತ್ರದಿಂದ ಆಗಬಹುದಾದ ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆತ್ಮೀಯರೇ, ಈ ಶ್ಲೋಕದಲ್ಲಿ ಕಾಳಿಯ ಬೀಜಾಕ್ಷರವಿದೆ ಅಂತ ಶ್ರೀವಿದ್ಯಾ ಉಪಾಸಕರು ಅದರ ರಹಸ್ಯವನ್ನು ಹೇಳಿದ್ದಾರೆ. ನೋಡಿ, ಯಾಕೆ ರೋಗಗಳನ್ನು ಹರಣ ಮಾಡುವಂಥ ಅಮೃತೇಶ್ವರಿಗೆ ಸಂಬಂಧಪಟ್ಟ ಈ ಶ್ಲೋಕದಲ್ಲಿ ಕಾಳಿಯ ಬೀಜಾಕ್ಷರವನ್ನು ಹೇಳಿದ್ದಾರೆ ಅನ್ನುವ ಪ್ರಶ್ನೆ ಕೆಲವರಿಗಾದರೂ ಬರಬಹುದು. ಗಮನಿಸಿ, ಯಾರಿಗಾದರೂ ಶಾರೀರಿಕವಾದ ರೋಗ ಬರುತ್ತೆ ಅಂದರೆ ಈಗಾಗಲೇ ಹೇಳಿದಂತೆ ಹಿಂದಿನ ಜನ್ಮಗಳಲ್ಲಿ ಮಾಡಿರಬಹುದಾದ ಪಾಪಕರ್ಮದ ಫಲಗಳು ಅಂತ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಅಂತ ಹೇಳಿದ್ದಾರೆ. ಹೀಗೆ ಪಾಪಗಳ ನಿಮಿತ್ತದಿಂದಾಗಿ ಬರಬಹುದಾದಂತಹ ರೋಗಗಳು ಯಾರಿಗೆ ಯಾವಾಗ ಬರುತ್ತೆ ಅಂತ ನಿರ್ಣಯ ಮಾಡೋದು ಯಾರಪ್ಪ ಅಂದರೆ ಕಾಲವೇ ಅದನ್ನು ನಿರ್ಣಯ ಮಾಡುವಂಥದ್ದು ಅಂತ. ಈ ಕಾಲವೇ ಕರ್ಮ ಫಲಪ್ರದಾಯಕವಾದ ಶಕ್ತಿ. ಈ ಕಾಲವನ್ನ ಸ್ತ್ರೀಲಿಂಗ ರೂಪವಾಗಿ ಹೇಳುವುದಾದರೆ ಕಾಳಿ ಅಂತ. ದುರ್ಗಾ ಸಪ್ತಶತಿಯಲ್ಲಿ ಕಲಾ ಕಾಷ್ಟಾದಿ ರೂಪೇಣ ಪರಿಣಾಮ ಪ್ರದಾಯಿನಿ ಅಂತ ಈ ಕಾಳಿಯನ್ನ ಸ್ತೋತ್ರ ಮಾಡಿದ್ದಾರೆ. ಮತ್ತು ಕಲಯತಿ ನಿಯತಿ ಇತಿ ಕಾಲಃ ಅನ್ನುವಂಥ ಇನ್ನೊಂದು ವ್ಯಾಖ್ಯಾನ ಇದೆ ಈ ಕಾಳಿ ಅನ್ನುವ ತತ್ವಕ್ಕೆ. ಅಂದರೆ ಯಾರಿಗೆ ಯಾವಾಗ ಏನನ್ನ ಕೊಡಬೇಕು ಅವರಿಗೆ ಆಯಾ ಕಾಲದಲ್ಲಿ ಕಾಲರೂಪಳಾದ ಅಮ್ಮ ಅದನ್ನು ಕೊಡುತ್ತಾಳೆ ಅಂತ. ಇಂತಹ ಕಾಲಸ್ವರೂಪಳಾದ ಕಾಳಿಯನ್ನು ನಾವು ಅಮೃತೇಶ್ವರಿಯಾಗಿ ಪ್ರಾರ್ಥನೆ ಮಾಡಿದ್ದೇ ಆದರೆ ನಮಗೆ ಒದಗಬಹುದಾದಂತಹ ರೋಗಗಳು, ದುಷ್ಫಲಿತಗಳು ಆ ಕಾಳಿಯ ಅನುಗ್ರಹದಿಂದ, ಅಂದರೆ ಕಾಲದ ಅನುಗ್ರಹದಿಂದ ನಮಗೆ ಉತ್ತಮ ಫಲಗಳಾಗಿ ಲಭ್ಯವಾಗುತ್ತೆ, ಸಿಗುತ್ತೆ ಅಂತ. ಹಾಗಾಗಿ ಈ ಶ್ಲೋಕದಲ್ಲಿ ಕಾಳಿಯ ಬೀಜಾಕ್ಷರವನ್ನು ನಿಕ್ಷಿಪ್ತ ಮಾಡಿದ್ದಾರೆ. ಹೇಗಿದೆ ಅಂದರೆ ಮೊದಲನೆಯ ಪದವನ್ನು ಗಮನಿಸಿ, ಕಿರಂತೀಂ ಅಂತ ಆರಂಭ ಮಾಡಿದ್ದಾರೆ. ಈ ಪದವು ಕ್ರೀಂ ಅನ್ನುವಂಥ ಕಾಳಿಯ ಬೀಜಾಕ್ಷರವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಆತ್ಮೀಯರೇ, ಯಾರಾದರೂ ರೋಗ ಬಾಧಿತರಾಗಿದ್ದರೆ ಅವರು ಕ್ರೀಂ ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡುವುದರಿಂದ ರೋಗಗಳು ನಾಶವಾಗತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಸುಂದರವಾದ ಚಿಂತನೆಯನ್ನು ವ್ಯಾಖ್ಯಾನಕಾರರು ಹೇಳ್ತಾರೆ. ಯಾರೆಲ್ಲ ಜಗದಂಬೆಯ ಕೃಪೆಗೆ ಪೂರ್ಣರಾಗಿ ಪಾತ್ರರಾಗಿರ್ತಾರೆ ಅವರು ಇದ್ದ ಕಡೆ ಯಾವುದೇ ವಿಧವಾದಂಥ ಕ್ಷಾಮಡಾಮರಗಳಿರೋದಿಲ್ಲ ಅಂತ. ಮುತ್ತುಸ್ವಾಮಿ ದೀಕ್ಷಿತರು ಇದ್ದ ಕಾಲದಲ್ಲಿ ಕಾಂಚಿ ಕ್ಷೇತ್ರ ಪರಿಪೂರ್ಣವಾಗಿ ಕ್ಷಾಮದಿಂದ ಕೂಡಿತ್ತು. ಅವರನ್ನು ಪ್ರಾರ್ಥನೆ ಮಾಡಿದಾಗ ಆ ಮಹನೀಯರು ಅಮೃತವರ್ಷಿಣಿ ರಾಗದಲ್ಲಿ ಆನಂದಾಮೃತವರ್ಷಿಣಿ ಅಮೃತವರ್ಷಿಣಿ ಹರಾದಿ ಪೂಜಿತೆ ಶಿವೆ ಭವಾನಿ ಅಮೃತೇಶ್ವರಿ ಸಲಿಲಂ ವರ್ಷಯ 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 ಅಂತ ಪ್ರಾರ್ಥನೆ ಮಾಡ್ತಾರೆ.
ಇದೇ ಅಮೃತೇಶ್ವರಿ ಮಂತ್ರದಲ್ಲಿ ಅಮೃತಂ ಶ್ರಾವಯ ಶ್ರಾವಯ ಅಂತಿದೆ. ಅದನ್ನು ಅವರು ಸಲಿಲಂ ವರ್ಷಯ ವರ್ಷಯ ಅಂತ ಹೇಳಿ ಸುಂದರವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ರಾಗಕ್ಕೂ ಭಾವಕ್ಕೂ ಉಪಾಸನೆಗೂ ಸುಂದರವಾದಂಥ ಅನುಬಂಧ, ಜೊತೆಗೆ ಇದರಲ್ಲೆಲ್ಲ ಮಂತ್ರಶಕ್ತಿ ಅಡಕವಾಗಿರೋದರಿಂದ ನೋಡುತ್ತಿದ್ದಂತೆಯೇ ಅದ್ಭುತವಾದ ಮಳೆಯಿಂದಾಗಿ ಆ ಇಡೀ ಊರೇ ಸಂತೋಷಗೊಂಡಿತು ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಹೀಗಾಗಿ ರೋಗ ಮುಕ್ತರಾಗಬೇಕಾದರೆ, ಕ್ಷಾಮಡಾಮರಗಳಿಂದ ದೂರವಾಗಬೇಕಾದರೆ, ಸಾಧನೆಯಲ್ಲಿ ವಿಷಮ ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ, ಸಾಧನೆ ಮಾಡಲಿಕ್ಕೆ ತೊಡಕಾಗ್ತಾ ಇದೆ ಅಂತ ಹೇಳಿ ಯಾರಾದರೂ ಭಾವಿಸಿದ್ದೆ ಆದರೆ ಈ ಶ್ಲೋಕವನ್ನು ತ್ರಿಕರಣ ಶುದ್ಧರಾಗಿ ನಿತ್ಯವೂ ಪಾರಾಯಣ ಮಾಡ್ತಾ ಇದ್ದರೆ ನಮಗಿದು ಮಾರ್ಗ ಸಿದ್ಧಿಯಾಗತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಡೀ ಶ್ಲೋಕದ ವ್ಯಾಖ್ಯಾನವೋ ಎಂಬಂತೆ ಲಲಿತಾ ಸಹಸ್ರನಾಮದಲ್ಲಿನ ಒಂದು ಸುಂದರವಾದ ನಾಮ ರೋಗ ಪರ್ವತ ದಂಭೋಳಿ ಮೃತ್ಯುದಾರು ಕುಠಾರಿಕ ಅನ್ನುವಂಥ ನಾಮ ಇಡೀ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಂತಿದೆ. ಇಂತಹ ಅದ್ಭುತವಾದಂಥ ಚಿಂತನೆಯನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಆ ಅಮೃತೇಶ್ವರೀ ಸ್ವರೂಪಳಾದಂಥ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.